ಮಾಡಲಿಂಗ್ ಲೋಕದಲ್ಲಿ ಮಿಂಚೋದು ಏನಿದ್ರೂ ಯೌವನದಲ್ಲಿ ಅನ್ನೋ ಮಾತಿದೆ. ಆದ್ರೆ ಕೆಲವರು ಮದುವೆ ಮಕ್ಕಳು ಆದ ಬಳಿಕವೂ ಕೂಡ ಮಾಡಲಿಂಗ್ ಲೋಕದಲ್ಲಿ ಮಿಂತಾರಂತೆ. ಈ ಸುದ್ದಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಆತ ಮಹಾ ಉಗ್ರ ಸ್ವರೂಪಿ. ಆತನಿಗೆ ನಿಯಮಾನುಸಾರ ಪೂಜೆಗಳು ನಡೆಯಲೇಬೇಕು. ವಿಚಿತ್ರ ಅಂದ್ರೆ ಹೆಂಗಸರನ್ನ ಕಂಡ್ರೆ ಆತನಿಗೆ ಆಗೋದೇ ಇಲ್ಲ. ಹೀಗಾಗಿ ಗಂಡಸರಿಂದಲೇ ಪೂಜೆ ನಡೆಯಬೇಕು. ಈತನ ಪ್ರಸಾದ ಕೂಡ ಗಂಡಸರೇ ಸ್ವೀಕರಿಸಬೇಕು. ವರ್ಷಕ್ಕೊಮ್ಮೆ ನಡೆಯುವ ಈತನ ಜಾತ್ರೆಯನ್ನ ಗಂಡಸರ ಜಾತ್ರೆ ಅಂತಾನೆ ಕರೀತಾರೆ. ಏನಿದು ಗಂಡಸರ ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿಳಿ ಪಂಚೆಯನ್ನು ಉಟ್ಟು ಮಡಿ ಸ್ನಾನ ಮಾಡಿ ವಿಭೂತಿ ಧರಿಸಿದ ಪುರುಷರು ಇದೇ ರೀತಿ ಮಡಿಹುಡಿಯಿಂದ ಬೆಳಗ್ಗೆ 6 ಗಂಟೆಗೆ ಸನ್ನಿಧಿಗೆ ಬರುವಂತೆ ಕಟ್ಟಾಜ್ಞೆ. ಹೌದು, ಈ ಕ್ಷೇತ್ರದ ಹೆಸರು ಮಹೇಶ್ವರ ಸ್ವಾಮಿ ಕ್ಷೇತ್ರ. ಇದು ದಾವಣಗೆರೆ ತಾಲೂಕಿನ ಬಸಾಪುರದಲ್ಲಿ ಇದೆ. ಈ ಕ್ಷೇತ್ರದ ಭಕ್ತರು ವೀರ ಮಹೇಶ್ವರರು. ಅದ್ದೂರಿ ಗಂಡಸರ ಜಾತ್ರೆ ಏನಿದರ ವಿಶೇಷ? ದೇವಸ್ಥಾನಕ್ಕೆ ಮಹಿಳೆಯರು ಹೋದ್ರೆ ಏನಾಗುತ್ತೆ? ಕಳೆದ 4 ಶತಮಾನಗಳಿಂದ ಇಲ್ಲಿ ಮಹೇಶ್ವರ ಸ್ವಾಮಿ ಪೂಜೆ ನಡೆಯುತ್ತಿದೆ. ದೊಡ್ಡ ಮರದ ಕೆಳಗೆ ಸುತ್ತಲೂ ಭತ್ತದ ಗದ್ದೆಗಳಿರುವಂತಹ ಪ್ರದೇಶಗಳಲ್ಲಿ ಈ ಮಹೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಈ ಜಾತ್ರೆಯಲ್ಲಿ ಮಹಿಳೆಯರು ಯಾರೂ ಕೂಡ ಭಾಗಿಯಾಗುವುದಿಲ್ಲ. ಜೊತೆಗೆ ಬಾಳೆಹಣ್ಣಿನ ಪವಾಡ ಸಹ ಸಾಕಷ್ಟು ಪ್ರಸಿದ್ಧಿ ಪಡೆದುಕೊಂಡಿದೆ. ಪಕ್ಕದ ಕಲ್ಯಾಣಿಯಲ್ಲಿ 2 ಗೊಣೆಯನ್ನ ಪೂಜೆ ಮಾಡಿ ಬಿಡ್ತಾರೆ. ಅದು ತೇಲುವ ಹಾಗೂ ಮುಳುಗುವ ಪ್ರಕ್ರಿಯೆ ಮೇಲೆ ರಾಜ್ಯಕ್ಕೆ ಆಗುವಂತಹ ಲಾಭ ನಷ್ಟದ ಲೆಕ್ಕಾಚಾರ ನಡೆಯುತ್ತದೆ. ಮಹೇಶ್ವರನ ಜಾತ್ರೆಯಲ್ಲಿ ಸಾಮೂಹಿಕ ಪ್ರಸಾದ ಸೇವನೆ ನೋಡುಗರ ಗಮನವನ್ನ ಸೆಳೆಯುತ್ತದೆ. ಗ್ರಾಮದಿಂದ ಹೊರವಲಯದಲ್ಲಿ ಇರುವಂತಹ ಈ ಜಾತ್ರೆಗೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಬರ್ತಾರೆ. ಅಂಗಡಿಯವರು ಫ್ಯಾಮಿಲಿ ಜಾಗ ಅವರು ಹಿಂದೆ ಎತ್ತು ಗಾಡಿ ಕಟ್ಕೊಂಡು ವ್ಯಾಪಾರಕ್ಕೆ ಹೋಗ್ತಿದ್ರಂತೆ. ಚಂಗಿರದ ಚಿಕ್ಕುಲಿ ಕೇಳಿದ್ರೆ ಅಲ್ಲೆಲ್ಲ ಹೋಗ್ತಿದ್ರಂತೆ. ಹೋದಾಗ ಮಹೇಶ್ವರ ಜಾತ್ರೆ ನಡೆದಾಗ್ತದೆ. ಅಲ್ಲಿ ಪ್ರಸಾದ ತಗೊಂಡ್ರೆ ಖುಷಿ ಆಯ್ತು. ಲಿಂಗಾಯತ್ರಲ್ಲ ಅಲ್ಲಿ ಭಕ್ತಿಯಿಂದ ನಡ್ಕೊಂಡು ಸುಮಾರು ವರ್ಷ ಅಟೆಂಡ್ ಮಾಡ್ಯಾರ. 2-3 ವರ್ಷ ಆಮೇಲೆ ಅವರು ಕನಸಿನಾಗ ಬರ್ತಾನೆ ಹೋಗಿ ಇಲ್ಲಿ ವಿಚಾರ ಮಾಡಿ ಊರಿಗೆ ಸ್ವಾಮಿಯವ್ರಿಗೆ ಹಿರಿಯರಿಗೆ ಕೇಳಿ ಏನಪ್ಪ ಇದು ಅಂತ. ಇಲ್ಲ ಮಹೇಶ್ವರ ಸ್ವಾಮಿ ಬರ್ತಾನೆ ಅಂತ ನೋಡಿ ಅದಕ್ಕೆ ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿದ್ರು. ವರ್ಷದಲ್ಲಿ 2 ದಿನ ನಡೆಯುವಂತಹ ಮಹೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಹೆಣ್ಣು ಮಕ್ಕಳಿಗಿಲ್ಲ. ಇದರ ಬಗ್ಗೆ ಮಾತನಾಡಲು ಹೆಣ್ಣು ಮಕ್ಕಳು ಹಿಂದೇಟು ಹಾಕುತ್ತಾರೆ. ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯವನ್ನ ಮುರಿಯುವುದು ಬೇಡ ಎಂಬ ಮಾತು ಕೂಡ ಬಹುತೇಕರದ್ದು. ಇನ್ನು ಜಾತ್ರೆಯಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ ಅನಾಹುತ ಆಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ತನಕ ಯಾರೂ ಸಹ ಮಹಿಳೆಯರು ಜಾತ್ರೆಯಲ್ಲಿ ಪಾಲ್ಗೊಂಡಿಲ್ಲ. ಪ್ರತಿ ವರ್ಷನೂ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ಜಾತಿ ಭೇದ ಭಾವ ಯಾರು ಮಾಡಿಲ್ಲ ಇಲ್ಲಿವರೆಗೂ. ಪ್ರತಿ ವರ್ಷನೂ ಇದೇ ತರ ಚೆನ್ನಾಗಿ ನಡೀತೈತಿ. ಭಕ್ತಾದಿಗಳೆಲ್ಲರೂ ಬರ್ತಾರೆ. ಪ್ರಸಾದನೂ ಚೆನ್ನಾಗಿ ಆಗ್ತೈತಿ. ಇದೇ ರೀತಿ ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾರೆ. ಮಹಿಳೆಯರು ನಮ್ಮ ಪೂರ್ವಜರಿಂದ ನಡ್ಕೊಂಡ್ ಬಂದಿರೋದು ಹಂಗೆ. ಇಲ್ಲಿ ಹೆಣ್ಮಕ್ಳು ಯಾವಾಗೂ ಬಂದಿಲ್ಲ, ಅವರು ಬರಂಗಿಲ್ಲ. ಇಲ್ಲಿ ನಡ್ಕೊಂಡ್ ಬರ್ತಿರೋದೇ ಹಂಗೆ. ಪ್ರತಿ ವರ್ಷ ನಡ್ಕೊಂಡ್ ಬರ್ತಾರ. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯ ಬಸಾಪುರ ಗ್ರಾಮದ ಈ ಮಹೇಶ್ವರ ಸ್ವಾಮಿಯ ಜಾತ್ರೆ ನಿಮಗೆ ವಿಶೇಷ ಮತ್ತು ಆಶ್ಚರ್ಯವನ್ನುಂಟು ಮಾಡಿದ್ರೆ ಅಲ್ಲಿನ ಜನಕ್ಕೆ ಮಾತ್ರ ಇದು ಶ್ರದ್ಧಾಭಕ್ತಿಯ ಜಾತ್ರೆಯಾಗಿದ್ದು ಸುಳ್ಳಲ್ಲ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮಾಡಲಿಂಗ್ ಲೋಕದಲ್ಲಿ ಮಿಂಚೋದು ಏನಿದ್ರೂ ಯೌವನದಲ್ಲಿ ಅನ್ನೋ ಮಾತಿದೆ. ಆದ್ರೆ ಕೆಲವರು ಮದುವೆ ಮಕ್ಕಳು ಆದ ಬಳಿಕವೂ ಕೂಡ ಮಾಡಲಿಂಗ್ ಲೋಕದಲ್ಲಿ ಮಿಂತಾರಂತೆ. ಈ ಸುದ್ದಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಆತ ಮಹಾ ಉಗ್ರ ಸ್ವರೂಪಿ. ಆತನಿಗೆ ನಿಯಮಾನುಸಾರ ಪೂಜೆಗಳು ನಡೆಯಲೇಬೇಕು. ವಿಚಿತ್ರ ಅಂದ್ರೆ ಹೆಂಗಸರನ್ನ ಕಂಡ್ರೆ ಆತನಿಗೆ ಆಗೋದೇ ಇಲ್ಲ. ಹೀಗಾಗಿ ಗಂಡಸರಿಂದಲೇ ಪೂಜೆ ನಡೆಯಬೇಕು. ಈತನ ಪ್ರಸಾದ ಕೂಡ ಗಂಡಸರೇ ಸ್ವೀಕರಿಸಬೇಕು. ವರ್ಷಕ್ಕೊಮ್ಮೆ ನಡೆಯುವ ಈತನ ಜಾತ್ರೆಯನ್ನ ಗಂಡಸರ ಜಾತ್ರೆ ಅಂತಾನೆ ಕರೀತಾರೆ. ಏನಿದು ಗಂಡಸರ ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿಳಿ ಪಂಚೆಯನ್ನು ಉಟ್ಟು ಮಡಿ ಸ್ನಾನ ಮಾಡಿ ವಿಭೂತಿ ಧರಿಸಿದ ಪುರುಷರು ಇದೇ ರೀತಿ ಮಡಿಹುಡಿಯಿಂದ ಬೆಳಗ್ಗೆ 6 ಗಂಟೆಗೆ ಸನ್ನಿಧಿಗೆ ಬರುವಂತೆ ಕಟ್ಟಾಜ್ಞೆ. ಹೌದು, ಈ ಕ್ಷೇತ್ರದ ಹೆಸರು ಮಹೇಶ್ವರ ಸ್ವಾಮಿ ಕ್ಷೇತ್ರ. ಇದು ದಾವಣಗೆರೆ ತಾಲೂಕಿನ ಬಸಾಪುರದಲ್ಲಿ ಇದೆ. ಈ ಕ್ಷೇತ್ರದ ಭಕ್ತರು ವೀರ ಮಹೇಶ್ವರರು. ಅದ್ದೂರಿ ಗಂಡಸರ ಜಾತ್ರೆ ಏನಿದರ ವಿಶೇಷ? ದೇವಸ್ಥಾನಕ್ಕೆ ಮಹಿಳೆಯರು ಹೋದ್ರೆ ಏನಾಗುತ್ತೆ? ಕಳೆದ 4 ಶತಮಾನಗಳಿಂದ ಇಲ್ಲಿ ಮಹೇಶ್ವರ ಸ್ವಾಮಿ ಪೂಜೆ ನಡೆಯುತ್ತಿದೆ. ದೊಡ್ಡ ಮರದ ಕೆಳಗೆ ಸುತ್ತಲೂ ಭತ್ತದ ಗದ್ದೆಗಳಿರುವಂತಹ ಪ್ರದೇಶಗಳಲ್ಲಿ ಈ ಮಹೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಈ ಜಾತ್ರೆಯಲ್ಲಿ ಮಹಿಳೆಯರು ಯಾರೂ ಕೂಡ ಭಾಗಿಯಾಗುವುದಿಲ್ಲ. ಜೊತೆಗೆ ಬಾಳೆಹಣ್ಣಿನ ಪವಾಡ ಸಹ ಸಾಕಷ್ಟು ಪ್ರಸಿದ್ಧಿ ಪಡೆದುಕೊಂಡಿದೆ.
ಪಕ್ಕದ ಕಲ್ಯಾಣಿಯಲ್ಲಿ 2 ಗೊನೆಯನ್ನ ಪೂಜೆ ಮಾಡಿ ಬಿಡ್ತಾರೆ. ಅದು ತೇಲುವ ಹಾಗೂ ಮುಳುಗುವ ಪ್ರಕ್ರಿಯೆ ಮೇಲೆ ರಾಜ್ಯಕ್ಕೆ ಆಗುವಂತಹ ಲಾಭ ನಷ್ಟದ ಲೆಕ್ಕಾಚಾರ ನಡೆಯುತ್ತದೆ. ಮಹೇಶ್ವರನ ಜಾತ್ರೆಯಲ್ಲಿ ಸಾಮೂಹಿಕ ಪ್ರಸಾದ ಸೇವನೆ ನೋಡುಗರ ಗಮನವನ್ನ ಸೆಳೆಯುತ್ತದೆ. ಗ್ರಾಮದಿಂದ ಹೊರವಲಯದಲ್ಲಿ ಇರುವಂತಹ ಈ ಜಾತ್ರೆಗೆ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಜನ ಬರ್ತಾರೆ. ಅಂಗಡಿಯವ್ರ ಫ್ಯಾಮಿಲಿ ಜಾಗ ಇದೆ. ಅವರು ಹಿಂದೆ ಎತ್ತು ಗಾಡಿ ಕಟ್ಕೊಂಡು ವ್ಯಾಪಾರಕ್ಕೆ ಹೋಗ್ತಿದ್ರು. ಚಂಗಿರದಲ್ಲಿ ಚಿಕ್ಕುಲಿ ಕೆರೆಯಿಂದ ಅಲ್ಲೆಲ್ಲ ಹೋಗ್ತಿದ್ರಂತೆ. ಹೋದಾಗ ಅಲ್ಲಿ ಮೈಸೂರು ಜಾತ್ರೆ ನಡೆದಾಗ್ತದೆ. ಅಲ್ಲಿ ಪ್ರಸಾದ ತಗೊಂಡ್ರೆ ಖುಷಿ ಆಯ್ತು. ಲಿಂಗಾಯತ್ರಲ್ಲ ಅಲ್ಲಿ ಭಕ್ತಿಯಿಂದ ನಡ್ಕೊಂಡು ಸುಮಾರು ವರ್ಷ ಅಟೆಂಡ್ ಮಾಡ್ಯಾರ, 2-3 ವರ್ಷ. ಆಮೇಲೆ ಆದ್ಮೇಲೆ ಅವರು ಕನಸಿನಾಗ ಬರ್ತಾನೆ ಅವಾಗ ಇಲ್ಲಿ ವಿಚಾರ ಮಾಡಿ ಊರಿಗೆ ಸ್ವಾಮಿಯವ್ರಿಗೆ ಹಿರಿಯರಿಗೆ ಕೈ ಏನಪ್ಪ ಇದು ಅಂತ. ಇಲ್ಲ ಮಹೇಶ್ವರ ಸ್ವಾಮಿ ಬರ್ತಾನೆ ಅಂತ ನಮಗೆ ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿ. ವರ್ಷದಲ್ಲಿ 2 ದಿನ ನಡೆಯುವಂತಹ ಮಹೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಹೆಣ್ಣು ಮಕ್ಕಳಿಗಿಲ್ಲ. ಇದರ ಬಗ್ಗೆ ಮಾತನಾಡಲು ಹೆಣ್ಣು ಮಕ್ಕಳು ಹಿಂದೇಟು ಹಾಕುತ್ತಾರೆ. ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯವನ್ನ ಮುರಿಯುವುದು ಬೇಡ ಎಂಬ ಮಾತು ಕೂಡ ಬಹುತೇಕರದ್ದು. ಇನ್ನು ಜಾತ್ರೆಯಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ ಅನಾಹುತ ಆಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ತನಕ ಯಾರೂ ಸಹ ಮಹಿಳೆಯರು ಜಾತ್ರೆಯಲ್ಲಿ ಪಾಲ್ಗೊಂಡಿಲ್ಲ. ಪ್ರತಿ ವರ್ಷನೂ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ಜಾತಿ ಭೇದ ಭಾವ ಯಾವುದು ಮಾಡಿಲ್ಲ ಇಲ್ಲಿವರೆಗೂ. ಪ್ರತಿ ವರ್ಷನೂ ಇದೇ ತರ ಚೆನ್ನಾಗಿ ನಡೀತೈತಿ. ಭಕ್ತಾದಿಗಳೆಲ್ಲರೂ ಬರ್ತಾರೆ, ಪ್ರಸಾದನೂ ಚೆನ್ನಾಗಿ ಆಗ್ತೈತಿ. ಇದೇ ರೀತಿ ಪ್ರತಿ ವರ್ಷ ನಡ್ಕೊಂಡು ಹೋಗ್ತಾರೆ. ಮಹಿಳೆಯರು ನಮ್ಮ ಪೂರ್ವಜರಿಂದ ನಡ್ಕೊಂಡ್ ಬಂದಿರೋದು ಹಿಂಗೆ. ಇಲ್ಲಿ ಹೆಣ್ಮಕ್ಳು ಯಾವಾಗೂ ಬಂದಿಲ್ಲ, ಅವರು ಬರಂಗಿಲ್ಲ. ಇಲ್ಲಿ ನಡ್ಕೊಂಡ್ ಬರ್ತಿರೋದೇ ಹಂಗೆ. ಪ್ರತಿ ವರ್ಷ ನಡ್ಕೊಂಡ್ ಬರ್ತಾರ. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯ ಬಸಾಪುರ ಗ್ರಾಮದ ಈ ಮಹೇಶ್ವರ ಸ್ವಾಮಿಯ ಜಾತ್ರೆ ನಿಮಗೆ ವಿಶೇಷ ಮತ್ತು ಆಶ್ಚರ್ಯವನ್ನುಂಟು ಮಾಡಿದ್ರೆ, ಅಲ್ಲಿನ ಜನಕ್ಕೆ ಮಾತ್ರ ಇದು ಶ್ರದ್ಧಾಭಕ್ತಿಯ ಜಾತ್ರೆಯಾಗಿದ್ದು ಸುಳ್ಳಲ್ಲ. ವಿಠಲ್ ಕ್ಯಾರವಾಡ್, ಪಬ್ಲಿಕ್ ಕನ್ನಡ, ದಾವಣಗೆರೆ. ಮಾಡ್ಲಿಂಗ್ ಲೋಕದಲ್ಲಿ ಮಿಂಚೋದು ಏನಿದ್ರೂ ಯೌವನದಲ್ಲಿ ಅನ್ನೋ ಮಾತಿದೆ. ಆದ್ರೆ ಕೆಲವರು ಮದುವೆ ಮಕ್ಕಳು ಆದ ಬಳಿಕವೂ ಕೂಡ ಮಾಡ್ಲಿಂಗ್ ಲೋಕದಲ್ಲಿ ಮಿಂತಾರಂತೆ. ಈ ಸುದ್ದಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ಆತ ಮಹಾ ಉಗ್ರ ಸ್ವರೂಪಿ. ಆತನಿಗೆ ನಿಯಮಾನುಸಾರ ಪೂಜೆಗಳು ನಡೆಯಲೇಬೇಕು. ವಿಚಿತ್ರ ಅಂದ್ರೆ ಹೆಂಗಸರನ್ನ ಕಂಡ್ರೆ ಆತನಿಗೆ ಆಗೋದೇ ಇಲ್ಲ. ಹೀಗಾಗಿ ಗಂಡಸರಿಂದಲೇ ಪೂಜೆ ನಡೆಯಬೇಕು. ಈತನ ಪ್ರಸಾದ ಕೂಡ ಗಂಡಸರೇ ಸ್ವೀಕರಿಸಬೇಕು. ವರ್ಷಕ್ಕೊಮ್ಮೆ ನಡೆಯುವ ಈತನ ಜಾತ್ರೆಯನ್ನ ಗಂಡಸರ ಜಾತ್ರೆ ಅಂತಾನೆ ಕರೀತಾರೆ. ಏನಿದು ಗಂಡಸರ ಜಾತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಬಿಳಿ ಪಂಚೆಯನ್ನು ಉಟ್ಟು ಮಡಿ ಸ್ನಾನ ಮಾಡಿ ವಿಭೂತಿ ಧರಿಸಿದ ಪುರುಷರು ಇದೇ ರೀತಿ ಮಡಿಹುಡಿಯಿಂದ ಬೆಳಗ್ಗೆ 6 ಗಂಟೆಗೆ ಸನ್ನಿಧಿಗೆ ಬರುವಂತೆ ಕಟ್ಟಾಜ್ಞೆ. ಹೌದು, ಈ ಕ್ಷೇತ್ರದ ಹೆಸರು ಮಹೇಶ್ವರ ಸ್ವಾಮಿ ಕ್ಷೇತ್ರ. ಇದು ದಾವಣಗೆರೆ ತಾಲೂಕಿನ ಬಸಾಪುರದಲ್ಲಿ ಇದೆ. ಈ ಕ್ಷೇತ್ರದ ಭಕ್ತರು ವೀರ ಮಹೇಶ್ವರರು. ಅದ್ದೂರಿ ಗಂಡಸರ ಜಾತ್ರೆ ಏನಿದರ ವಿಶೇಷ? ದೇವಸ್ಥಾನಕ್ಕೆ ಮಹಿಳೆಯರು ಹೋದ್ರೆ ಏನಾಗುತ್ತೆ? ಕಳೆದ 4 ಶತಮಾನಗಳಿಂದ ಇಲ್ಲಿ ಮಹೇಶ್ವರ ಸ್ವಾಮಿ ಪೂಜೆ ನಡೆಯುತ್ತಿದೆ. ದೊಡ್ಡ ಮರದ ಕೆಳಗೆ ಸುತ್ತಲೂ ಭತ್ತದ ಗದ್ದೆಗಳಿರುವಂತಹ ಪ್ರದೇಶಗಳಲ್ಲಿ ಈ ಮಹೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಈ ಜಾತ್ರೆಯಲ್ಲಿ ಮಹಿಳೆಯರು ಯಾರೂ ಕೂಡ ಭಾಗಿಯಾಗುವುದಿಲ್ಲ. ಜೊತೆಗೆ ಬಾಳೆಹಣ್ಣಿನ ಪವಾಡ ಸಹ ಸಾಕಷ್ಟು ಪ್ರಸಿದ್ಧಿ ಪಡೆದುಕೊಂಡಿದೆ.